2026ನೇ ಇಸ್ವಿಯ ಮೇ 17ನೇ ತಾರೀಕಿಂದ ಅಧಿಕ ಮಾಸ ಶುರುವಾಗ್ತಾ ಇದೆ. ಈ ಅಧಿಕ ಮಾಸದ ವಿಶೇಷತೆ ಏನು? ಅಧಿಕ ಮಾಸದಲ್ಲಿ ಯಾವ ಅನುಷ್ಠಾನವನ್ನು ಮಾಡಬೇಕು, ಯಾವ ಶ್ಲೋಕವನ್ನು ಹೇಳಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಯಾವ ದಾನವನ್ನು ಮಾಡಿದರೆ ಯಾವ ಫಲ, ಅಪೂಪ ದಾನ ಅಂದರೆ ಏನು, ಅದಕ್ಕಿಂತ ಮುಖ್ಯವಾಗಿ ಈ ವರ್ಷ ಜೀವನಯೋಗದ ಸಹಯೋಗದೊಂದಿಗೆ ನೀವು ಮನೆಯಲ್ಲಿ ಇದ್ದುಕೊಂಡೇ ನಮ್ಮೊಟ್ಟಿಗೆ ಅನುಷ್ಠಾನಕ್ಕೆ ಪ್ರತಿದಿನ ಸೇರಿಕೊಳ್ಬೋದು. ಅದರ ಮಾಹಿತಿಯನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇನ್ನೊಬ್ಬರಿಗೂ ತಕ್ಷಣ ಹಂಚಿಕೊಳ್ಳಿ. ಸಮಯಾವಕಾಶ ತುಂಬ ಕಡಿಮೆ ಇದೆ. ಇದನ್ನು ಅಧಿಕ ಮಾಸ ಅಂತ ಯಾಕೆ ಕರೀತಾರೆ ಅಂತ, ಇದೊಂದು ಅಪರೂಪವಾದ ಖಗೋಳ ರಹಸ್ಯ. ಜಾತಕ ನೋಡಿರ್ತೀರಲ್ಲ, ಆ ರಾಶಿ ಈ ರಾಶಿ ಅಂತ ರಾಶಿ ಭವಿಷ್ಯ ನೋಡ್ತಾ ಇರ್ತೀರಿ ಅಲ್ವಾ? ಮೇಷ, ವೃಷಭ, ಹೀಗೆ ಮಿಥುನ, ಹೀಗೆಲ್ಲ ಒಂದೊಂದು ರಾಶಿ ಇದೆ. ಎಷ್ಟು ರಾಶಿ ಇದೆ? 12 ರಾಶಿಗಳಿದೆ ಅಲ್ವಾ? ಅಂದರೆ ಏನರ್ಥ? ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ ಸುಮಾರು 1 ತಿಂಗಳು ತೆಗೆದುಕೊಳ್ತಾನೆ. ಅಂದರೆ ಈ 12 ರಾಶಿಯಲ್ಲಿ ಸೂರ್ಯ ಚಲನೆ ಮಾಡಿಕೊಳ್ಳಲಿಕ್ಕೆ ತೆಗೆದುಕೊಳ್ಳುವ ಸಮಯ ಏನಿದೆ ಅದನ್ನು 1 ವರ್ಷ ಅಂತ ಕರೀತಾರೆ. 12 ರಾಶಿಗಳು, 12 ತಿಂಗಳು. ಅರ್ಥ ಆಯ್ತಾ? ಈಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ ಒಂದು ಕಾಲು ಇಲ್ಲಿರುತ್ತೆ, ಇನ್ನೊಂದು ಕಾಲು ಇಲ್ಲಿರುತ್ತೆ. ಅದನ್ನು ದಾಟುವ ಸಮಯ ಅಂತ ಕರೀತಾರೆ. ಅದನ್ನೇ ಸಂಕ್ರಮಣ ಅಂತ ಕರೀತಾರೆ. ವಿಶೇಷವಾಗಿ ನಾವು ಮಕರ ಸಂಕ್ರಮಣವನ್ನು ಕೊಂಡಾಡ್ತೀವಿ ಅಲ್ವಾ? ಯಾವ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಈ ಸೂರ್ಯನಿಗೆ ಸಂಕ್ರಮಣ ಆಗೋದಿಲ್ಲ ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಈ ಸಮಯದಲ್ಲಿ ನಾವು ಮಾಡುವ ಎಲ್ಲ ನಿಷ್ಕಾಮ ಕರ್ಮಗಳು, ದಾನ ಧರ್ಮಗಳು ಏನಿದೆ ಅದು ಅಸಂಖ್ಯಪಟ್ಟು ಫಲವನ್ನು ಕೊಡುತ್ತೆ. ಇಡೀ ವರ್ಷ ನೀವು ದಾನ ಧರ್ಮಾದಿಗಳನ್ನು ಮಾಡಿದರೆ, ಅನುಷ್ಠಾನವನ್ನು ಮಾಡಿದರೆ ಯಾವ ಫಲವನ್ನು ಶಾಸ್ತ್ರ ಹೇಳುತ್ತೆ ಅದನ್ನು ಈ 1 ತಿಂಗಳು ಮಾಡಿ ನಾವು ಪಡಿಬೋದು. ನಾವು ದೈಹಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ, ಭೌತಿಕವಾಗಿ ಏನೇನು ಕರ್ಮಗಳನ್ನು ಮಾಡ್ತೇವಲ್ಲ, ಇವೆಲ್ಲವೂ ಸುಖವಾಗಲಿ ದುಃಖವಾಗಲಿ ಅದೇ ರೀತಿಯಾಗಿ ನಮಗೆ ವಾಪಸ್ಸು ಬರ್ತದಂತೆ. ಕೆಲವರಿಗೆ ಮೈಯೆಲ್ಲ ರೋಗ, ಇನ್ನು ಕೆಲವರಿಗೆ ದೇಹ ಗಟ್ಟಿಯಾಗಿರ್ತದೆ, ಮನಸ್ಸಿನ ನೋವು ಎಲ್ಲಿ ಹೋದರೂ ಎಲ್ಲರಿಂದನೂ ನೋವಾಗ್ತಾ ಇರ್ತದೆ. ಇನ್ನು ಕೆಲವರಿಗೆ ಇನ್ನೊಬ್ಬರಿಂದ ಮಾತುಗಳ ಮೂಲಕ ಚುಚ್ಚು ಮಾತನ್ನು ಕೇಳಿ ನೋವನ್ನು ಅನುಭವಿಸ್ತೀವಿ. ಇವೆಲ್ಲವೂ ಕೂಡ ನಾವು ಮಾಡಿದ ಕರ್ಮಗಳು ನಮಗೆ ಇನ್ನೊಬ್ಬರ ಮೂಲಕ ಬೇರೆ ಬೇರೆ ಸಮಯದಲ್ಲಿ ನಮಗೆ ವಾಪಸ್ಸು ಬರ್ತದೆ. ನಮಗೆ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರು ಅಲ್ಲ. ನಾವು ಮಾಡಿದ ಕರ್ಮ ನಮ್ಮ ಶತ್ರುವನ್ನು ಕೂಡ ಕೆಲವೊಮ್ಮೆ ಮಿತ್ರನಾಗಿ ಸಹಾಯ ಮಾಡಿಸುವಂತೆ ಮಾಡ್ತದೆ. ಹಾಗೆಯೇ ನಾವು ಮಾಡಿದ ಕರ್ಮ ನಮ್ಮ ಮಿತ್ರನೂ ಕೂಡ ನಮ್ಮ ವಿರುದ್ಧ ತಿರುಗಿ ನಿಂತು ಬಿಡ್ತಾನೆ ಕೆಲವು ಸಮಯದಲ್ಲಂತೆ. ಸಮಯಕ್ಕೆ, ಕರ್ಮಕ್ಕೆ ತುಂಬ ಶಕ್ತಿ ಇದೆ. ಆದ್ದರಿಂದ ಇಂಥ ಸಮಯಗಳನ್ನು ನಾವು ಅನುಷ್ಠಾನ, ದಾನ ಧರ್ಮಾದಿಗಳಿಗೆ ಬಳಸಿಕೊಂಡ್ರೆ ಅಂತಹ ಕರ್ಮಗಳು ದೊಡ್ಡದಾಗಿ ಬರುವಂಥದ್ದು ಚಿಕ್ಕದಾಗಿ ಬಂದು ಹೋಗ್ತದೆ. ಉದಾಹರಣೆಗೆ, ಇಡೀ ಊರಿನ ಮುಂದೆ ಅವಮಾನ ಆಗಬೇಕು ಅಂತ ಕರ್ಮ ಇತ್ತು ಅಂತಾದರೆ ಅದು ಮನೆಯಲ್ಲಿ 4 ಗೋಡೆಯ ಮೂಲಕ ಅವಮಾನ ಆಗಿ ದೂರ ಹೋಗ್ತದಂತೆ. ಕರ್ಮವನ್ನು ಅನುಭವಿಸಲೇಬೇಕು. ಕೆಲವೊಮ್ಮೆ ಗೊತ್ತಿಲ್ಲದೆ ಮಾಡುವ ಕರ್ಮಗಳಿಗೆ ಪ್ರಾಯಶ್ಚಿತ್ತಗಳನ್ನು ಈ ಸಮಯದಲ್ಲಿ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು, ಅತ್ಯಂತ ಪರಿಣಾಮಕಾರಿಯಾದದ್ದು. ಆದ್ದರಿಂದ ನಮ್ಮ ಎಲ್ಲ ಯೋಗಿಗಳು, ಶಾಸ್ತ್ರಕಾರರು ಏನು ಹೇಳಿದರು ಅಂದರೆ, ಈ ಸಮಯದಲ್ಲಿ ಕಾಮ್ಯ ಕರ್ಮವನ್ನು ಮಾಡಬೇಡ ಅಂತ. ನಿಷ್ಕಾಮ ಕರ್ಮವನ್ನು, ಕಾರ್ಮಿಕ್ ಡಿಟಾಕ್ಸಿಫಿಕೇಷನ್ ಆಗಲಿಕ್ಕೆ ಏನೇನು ಬೇಕು ಅವೆಲ್ಲವನ್ನು ಮಾಡಬೇಕು ಅಂತ. ತುಂಬ ಜನ ಒಳ್ಳೆಯ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡ್ಬಿಡ್ತಾರೆ. ಒಳ್ಳೆಯ ಕೆಲಸ ಮಾಡಬಾರ್ದು ಅಂತಲ್ಲ, ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂಬುದಾಗಿ ಅದರ ಆಂತರ್ಯ. ಅದನ್ನು ಮಲಮಾಸ ಅಂತ ಕರೀತಾರೆ. ಯಾಕೆ? ಇದು ಲೆಫ್ಟ್ ಓವರ್ ಮಾಸ ಅಂತ ಅರ್ಥ ಅಲ್ಲ. ಗೆಗೋರಿಯನ್ ಕ್ಯಾಲೆಂಡರಲ್ಲಿ ಏನು ಲೀಫ್ ಇಯರ್ ಅಂತ ಏನು ಕರಿತೀವಿ ಆ ಥರದ ವ್ಯವಸ್ಥೆ ಅಲ್ಲ ಇದು. ಇದು ಖಗೋಳದಲ್ಲಿ ಆಗುವ ವಿದ್ಯಮಾನ. ಇದನ್ನು ಮಲಮಾಸ ಅಂತ ಯಾಕೆ ಕರೆದಿದ್ದು ಅಂತಾದರೆ, ನಮ್ಮ ಬದುಕಲ್ಲಿ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಯಾವ ಯಾವ ಕರ್ಮಗಳನ್ನು ಮಾಡಿಕೊಂಡಿರ್ತೇವೆ ಅಂತಹ ಮಲಗಳನ್ನು ತೊಳೆದುಕೊಂಡು ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳುವ ಪ್ರಶಸ್ತವಾದ ಸಮಯ ಅಂತ ಅರ್ಥ. ಆದ್ದರಿಂದ ಈ ಸಮಯವನ್ನು ಪ್ರತಿಯೊಬ್ಬರೂ ಅನುಷ್ಠಾನಕ್ಕೆ, ದಾನ ಧರ್ಮಾದಿಗಳಿಗೆ ಬಳಸಿಕೊಳ್ಬೇಕು. ನಮ್ಮ ಬದುಕು 2 ಥರ, ಒಂದು ಎತ್ಕೊಂಡು ಹೋಗೋ ಸಂಪತ್ತು, ಇನ್ನೊಂದು ಬಿಟ್ಟು ಹೋಗೋ ಸಂಪತ್ತು.
ನಾವು ಏನೇ ಮಾಡಿದರೂ ಕೂಡ ನಾವು ಮಾಡುವ ಒಳ್ಳೆಯ ಕರ್ಮಗಳನ್ನು ಅನುಷ್ಠಾನಗಳನ್ನು ನಾವು ಮಾಡಿದ ದಾನ ಧರ್ಮಾದಿಗಳನ್ನು ಮಾತ್ರ ಎತ್ಕೊಂಡು ಮೇಲೆ ಹೋಗ್ತೀವಿ. ಮಿಕ್ಕಿದ್ದೆಲ್ಲವನ್ನು ಈ ದೇಹ ಸಹಿತವಾಗಿ ನಾವು ಭೂಮಿಯಲ್ಲೇ ಬಿಟ್ಟು ಹೋಗಬೇಕು. ಹುಳ ಹುಪ್ಪಟೆಗಳು ತಿಂದು ಹಾಕಿಬಿಡ್ತವೆ. ಈ ದೇಹ ನಾನು ತಂದ್ಕೊಂಡಿರ್ತೇವಲ್ಲ, ಒಂದು ದಿವಸ ಇದನ್ನು ಕೂಡ ನಾವು ಬಿಟ್ಟು ಹೋಗಬೇಕು. ಹಾಗೆಯೇ ಇದಕ್ಕೆ ಈ ದೇಹಕ್ಕೆ ಅಂಟುಕೊಂಡ ಸಂಬಂಧಗಳನ್ನು ಸಂಪತ್ತನ್ನು ಕೂಡ ಬಿಟ್ಟು ಹೋಗಬೇಕು. ಹಾಗಾದರೆ ಏನು? ನಾವು ಬಿಟ್ಟು ಹೋಗುವಂತಹ ಸಂಬಂಧಗಳಿಗೆ ಸಂಬಂಧಪಟ್ಟ ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳು ಏನೇನು ಮಾಡ್ತೀವಿ, ಅಥವಾ ಮನೆ ಕಟ್ಟೋದು, ಇವೆಲ್ಲವನ್ನು ಬಿಟ್ಟು ಹೋಗುವಂತಹ ಕೆಲಸಗಳು ಏನಿದೆ ಅಂಥದ್ದನ್ನೆಲ್ಲ ಈ ತಿಂಗಳು ಮಾಡೋದಿಲ್ಲ. ಹಾಗಾದರೆ ಏನು ಮಾಡ್ತೀವಿ? ಎತ್ಕೊಂಡು ಹೋಗುವಂಥದ್ದು ದಾನ ಧರ್ಮಾದಿಗಳು, ಉಪವಾಸ, ವ್ರತಾಚರಣೆಗಳು, ಗುರು ಹಿರಿಯರಿಗೆ ಮಾಡುವ ಸೇವೆ ಇರ್ಬೋದು, ದೀನದಲಿತರಿಗೆ ಮಾಡುವ ಸೇವೆ ಇರ್ಬೋದು. ಎಲ್ಲಾದರೂ ಒಂದು ಒಳ್ಳೆಯ ಕೆಲಸ ಆಗ್ತಾಯಿದೆ ಅಂದರೆ ಅದಕ್ಕೆ ನಾವು ತನು ಮನ ಧನ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋದಾಗ್ಬೋದು. ಇವೆಲ್ಲವೂ ಅಪರಿಮಿತವಾದ ಪುಣ್ಯವನ್ನು ಈ ಅಧಿಕ ಮಾಸದಲ್ಲಿ, ಅಧಿಕವಾದ ಫಲವನ್ನು ಈ ಮಾಸ ನಾವು ಇಂತಹ ಸೇವೆಗಳನ್ನು ಮಾಡಿದಾಗ, ದಾನ ಧರ್ಮಾದಿಗಳನ್ನು ಮಾಡಿದಾಗ ಅಧಿಕವಾದ ಪುಣ್ಯವನ್ನು ಈ ಮಾಸ ಕೊಡುತ್ತೆ. ಆದ್ದರಿಂದ ಇದನ್ನು ಅಧಿಕ ಮಾಸ ಅಂತ ಕರೆದ್ರು. ಅರ್ಥ ಆಗ್ತಾ ಇದೆಯಾ? ಮಲಮಾಸ ಅಂತ ಯಾಕೆ ಕರೆದ್ರು? ನಮ್ಮಲ್ಲಿರುವ ಮಲವನ್ನು, ಕೆಟ್ಟ ಕರ್ಮಗಳನ್ನು ದೂರ ಮಾಡ್ತದೆ. ಅಧಿಕ ಮಾಸ ಅಂತ ಯಾಕೆ ಕರೆದ್ರು? ಈ ಸಮಯದಲ್ಲಿ ನಾವು ಮಾಡುವ ದಾನ ಧರ್ಮಾದಿಗಳು, ಪುಣ್ಯ ಕೆಲಸಗಳಿಗೆ ಫಲ ಅಧಿಕವಾಗಿ ಸಿಗ್ತದೆ. ಆದ್ದರಿಂದ ಇದನ್ನು ಅಧಿಕ ಮಾಸ ಅಂತ ಕರೆದ್ರು. ಇದು ಲೆಫ್ಟ್ ಓವರ್ ಮಾಸ ಅಲ್ಲ. ಹಾಗಾದರೆ ಏನು ಮಾಡಬೇಕು? ಒಂದು ಸರಳವಾಗಿ ಕೆಲವು ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ತಿಂಗಳು ವಿಶೇಷವಾಗಿ ಅಪೂಪದಾನ ಅಂತ ಕರೀತಾರೆ. ಅಪೂಪದಾನದ ಬಗ್ಗೆ ನಾನು ಹಿಂದೆ ಮಾತಾಡಿದ್ದೇನೆ. ಅಪೂಪ ಹೇಗೆ ಸಿದ್ಧ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ಅಂತಾದರೆ ಕಮೆಂಟ್ ಮಾಡಿ. ಅಪೂಪವನ್ನು ಸಿದ್ಧ ಮಾಡಿ ಅದರ ವಿಡಿಯೋನ ಕೂಡ ನಿಮಗೆ ಬರೋ ದಿನಗಳಲ್ಲಿ ಅಧಿಕ ಮಾಸ ಮುಗಿಲಿಕ್ಕೆ ಮುಂಚೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಅಪೂಪ ಅಂತ ಆ ಅಪೂಪ ತಿಂಡಿಯನ್ನು ಮಾಡಿ ಅದನ್ನು ಒಳ್ಳೆಯ ಕಂಚಿನ ಪಾತ್ರೆಯಲ್ಲಿ 33 ಅಪೂಪಗಳನ್ನು ಇಟ್ಟುಕೊಂಡು, ಯಾಕೆಂದರೆ 33 ಅಭಿಮಾನಿ ದೇವತೆಗಳನ್ನು ಅದರಲ್ಲಿ ಆಹ್ವಾನ ಮಾಡಬೇಕಾಗತ್ತೆ. ಅದರ ಪ್ರತೀಕವಾಗಿ ತುಪ್ಪವನ್ನು ಇಟ್ಟು ಒಳ್ಳೆಯ ಸಾಧಕರಿಗೆ ಅಪೂಪ ದಾನ ಮಾಡೋದು ವಿಶೇಷ. ಆ ಅಪೂಪದಲ್ಲಿ ಎಷ್ಟು ತೂತುಗಳಿರ್ತವೆ ಅಷ್ಟು ಪುಣ್ಯ ಜಾಸ್ತಿ ಅಂತ. ಹಾಗೆಂತ ತೂತು ಹಾಕ್ಲಿಕ್ಕೆ ಹೋಗಬೇಡಿ. ಅಪೂಪವನ್ನು ಅಷ್ಟು ಹದವಾಗಿ ಮಾಡಬೇಕು, ರುಚಿಕರವಾಗಿ ಮಾಡಬೇಕು ಎಂಬುದು ಅದರ ಆಂತರ್ಯ. ಒಂದು. ಎರಡನೇದು, ಸೂರ್ಯೋದಯಕ್ಕಿಂತ ಬೇಗ ಎದ್ದೇಳಬೇಕು. ಸೂರ್ಯೋದಯಕ್ಕಿಂತ ಬೇಗ ಎದ್ದೇಳಿ ಸ್ನಾನ ಮಾಡಿ ನಿಮ್ಮ ಹೆತ್ತವರು, ಕುಲದೇವತೆ, ಗ್ರಾಮದೇವತೆ, ಇಷ್ಟದೇವತೆ, ಗುರುಗಳ ಇವರೆಲ್ಲ ಸ್ಮರಣೆ ಮಾಡಿಕೊಂಡು ನಿಮಗೆ ನಿಮ್ಮ ಗುರುಗಳು ಕೊಟ್ಟ ಮಂತ್ರ ದೀಕ್ಷೆಗಳು, ಅನುಷ್ಠಾನವನ್ನು ಅತಿ ಹೆಚ್ಚು ಈ ವರ್ಷ ಈ ತಿಂಗಳು ಮಾಡಬೇಕು. ಯಾರಿಗೆ ಯಾವ ದೀಕ್ಷೆಯೂ ಇಲ್ಲ ಅಂಥವರು ದಯವಿಟ್ಟು ತಡೀರಿ. ನಿಮಗಾಗಿ ಒಂದು ಆನ್ಲೈನ್ ಕೋರ್ಸನ್ನು ನಾವು ಈ ತಿಂಗಳಲ್ಲಿ ಅನುಷ್ಠಾನವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸಾಧ್ಯ ಆದಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಇನ್ನೊಬ್ಬರಿಗೆ ಕೇಡನ್ನು ಬಯಸಬಾರ್ದು. ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬಂತು ಅಂತಾದರೆ ಎಚ್ಚರಗೊಳ್ಳಬೇಕು. ಆಗ ನಾರಾಯಣ 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 ಅಂತ ನಾರಾಯಣನ ನಾಮಸ್ಮರಣೆಯನ್ನು ಮಾಡಬೇಕು. ಸಾಧ್ಯ ಆದಷ್ಟು ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ದ್ವೇಷ, ಇನ್ನೊಬ್ಬರ ಬಗ್ಗೆ ತಿರಸ್ಕಾರ ಭಾವನೆಗಳು, ಕೆಟ್ಟ ಮಾತುಗಳನ್ನು ಆಡಬೇಡಿ. ಈ ತಿಂಗಳು ಇಷ್ಟ ಪಕ್ಷ ಏಕಾದಶಿ ಉಪವಾಸವನ್ನು ಈ ತಿಂಗಳು ಮರೆಯದೆ ಪರಿಶುದ್ಧವಾಗಿ ನಿರ್ಜಲವಾಗಿ ಮಾಡಿ. ವಿಷ್ಣು ಪಂಚಕ ಮಾಡಬೇಕು, ತುಂಬ ಒಳ್ಳೆಯದು. ಈ ತಿಂಗಳು ನೀವು ವಿಷ್ಣು ಪಂಚಕವನ್ನು ಮಾಡಿದರೆ ಇಡೀ ವರ್ಷ ವಿಷ್ಣು ಪಂಚಕ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ವಿಷ್ಣು ಪಂಚಕದ ಬಗ್ಗೆ ಮಾಹಿತಿ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ಹಂಚಿಕೊಳ್ತೀನಿ. ಈ ಅಧಿಕ ಮಾಸದಲ್ಲಿ ಸಾಷ್ಟಾಂಗ ನಮಸ್ಕಾರ ವ್ರತ ಅಥವಾ ಪಂಚಾಂಗ ನಮಸ್ಕಾರ ವ್ರತ, ಹೀಗೆ ಹಲವಾರು ವ್ರತಗಳಿದೆ. ಈ ವ್ರತಗಳ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೇನೆ. ಅಧಿಕ ಮಾಸ ಅಂತ ಒಂದು ಚಾತುರ್ಮಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ಲೇಲಿಸ್ಟನ್ನು ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಅದರ ಲಿಂಕನ್ನು ಕೆಳಗೆ ಕೊಟ್ಟಿರ್ತೀವಿ. ಆಸಕ್ತರು ಅದನ್ನು ಹೋಗಿ ನೋಡಿದರೆ ಅಧಿಕ ಮಾಸದ ಬಗ್ಗೆ, ಚಾತುರ್ಮಾಸ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗತ್ತೆ. ಅದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಕಡೆಯದಾಗಿ ಈ ವರ್ಷ 2026ನೇ ಇಸ್ವಿ ಅಧಿಕ ಮಾಸದ ಸಮಯದಲ್ಲಿ ನಮ್ಮೊಟ್ಟಿಗೆ ನೀವು ಸೇರಿಕೊಂಡು ಅನುಷ್ಠಾನವನ್ನು ಮಾಡ್ಬೋದು. ಈ ತಿಂಗಳನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಆ ಪುರುಷೋತ್ತಮ ಸ್ವರೂಪಿಯಾದ ಭಗವಂತನ ನಾಮಸ್ಮರಣೆ ಮತ್ತು ಅನುಷ್ಠಾನ ಮಾಡಿದಾಗ ನಮ್ಮೊಳಗಿರುವ ಪುರುಷೋತ್ತಮ, ನಮ್ಮೊಳಗಿರುವ ಬೆಸ್ಟ್ ವರ್ಷನ್ ಏನಿದೆ ಅದು ಜಾಗೃತಿ ಆಗುತ್ತೆ. ನಮ್ಮ ದೋಷಗಳಿಂದ ನಾವು ಹೊರಬರಲಿಕ್ಕೆ, ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಪುರುಷೋತ್ತಮ
ಸ್ವರೂಪಿಯಾದ ಭಗವಂತನ ನಾಮಸ್ಮರಣೆ ಅತಿ ಪ್ರಶಸ್ತವಾದದ್ದು ಈ ಸಮಯದಲ್ಲಿ. ಇದೇ ಮೇ 17ನೇ ತಾರೀಕು ಅಧಿಕ ಮಾಸ ಶುರುವಾಗ್ತಾ ಇದೆ. ಆನ್ಲೈನ್ನಲ್ಲಿ ನಿಮ್ಮ ಮನೆಯಲ್ಲಿ ಇದ್ದುಕೊಂಡೇ ನಿಮ್ಮ ಮನೆಯಿಂದಾನೇ ಈ ಅನುಷ್ಠಾನಕ್ಕೆ ಸೇರಿಕೊಳ್ಬೋದು. ಇಡೀ ಅಧಿಕ ಮಾಸ ಬೆಳಗ್ಗೆ 6:35ರಿಂದ 7 ಗಂಟೆವರೆಗೆ ಪಂಚಾಂಗ ನಮಸ್ಕಾರ ಸಹಿತವಾಗಿ ಅಧಿಕ ಮಾಸಕ್ಕೆ ಸಂಬಂಧಪಟ್ಟ ಒಂದು ಶ್ಲೋಕವನ್ನು ನೀವು ಕಲಿತುಕೊಂಡು ಅದನ್ನು ಅನುಷ್ಠಾನ ಮಾಡಿ ಮತ್ತು ಪುರುಷೋತ್ತಮ ಸ್ವರೂಪಿಯಾದ ಭಗವಂತನ ನಾಮಜಪವನ್ನು ಮಾಡೋದು. ಸರಳವಾಗಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಮಾಡುವಂತಹ ಸರಳವಾದ ಒಂದು ಯೋಗ ಅನುಷ್ಠಾನವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. 1-2 ದಿನ ನಾನು ನಿಮಗೆ ಪಾಠ ಮಾಡ್ತೀನಿ. ಆಮೇಲೆ ಜೀವನ ಯೋಗದ ಶಿಕ್ಷಕರು ನಿಮಗೆ ಆನ್ಲೈನ್ನಲ್ಲಿ ಇಡೀ ತಿಂಗಳು ಬೆಳಗ್ಗೆ ನಿಮ್ಮ ಮನೆಯಿಂದನೇ ನೀವು ಆ ಅಧಿಕ ಮಾಸದ ಅನುಷ್ಠಾನವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಪೋರ್ಟ್ ಏನು ಬೇಕು ಅದನ್ನು ಮಾಡ್ತಾರೆ. ಇದಕ್ಕೆ ಇಷ್ಟೇ ಶುಲ್ಕ ಅಂತ ಇಲ್ಲ, ಯಥಾಶಕ್ತಿ ನೀವು ದಾನವನ್ನು ಕೊಡ್ಬೋದು. ಅಧಿಕ ಮಾಸದ ದಾನಕ್ಕೆ ಅಪರಿಮಿತವಾದ ಫಲವನ್ನು ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ. ಅದನ್ನು ಏನು ಮಾಡ್ತೀವಿ ನಾವು ಅಂತ ಕೇಳಿದರೆ, ಜೀವನ ಯೋಗದಲ್ಲಿ ಅಧಿಕ ಮಾಸ ಮುಗಿದ ತಕ್ಷಣ ಒಂದು ಗುರುಪುಷ್ಯ ಯೋಗದಲ್ಲಿ ಅತ್ಯಂತ ಶಕ್ತಿಯುತವಾದ ಕ್ಲೇಶನಾಶಕ ನಮ್ಮ ಬದುಕಿನ ಸಮಸ್ಯೆಗಳನ್ನೆಲ್ಲ ಕ್ಷಣ ಮಾತ್ರದಲ್ಲೇ ದೂರ ಮಾಡಿ ಸರ್ವ ಇಷ್ಟಪ್ರದ ನಮ್ಮ ಬದುಕಿಗೆ ಏನು ಬೇಕು ಅದನ್ನು ದಯಪಾಲಿಸುವ ಕರುಣಾಮಯಿಯಾದ ಆ ಕೃಷ್ಣನ ಒಂದು ಯಂತ್ರದ ಪ್ರಾಣ ಪ್ರತಿಷ್ಠೆಯನ್ನು ಜೀವನ ಯೋಗದಲ್ಲಿ ಮಾಡ್ತಾಯಿದ್ದೀವಿ. ಹಾಗೆಯೇ ಮಹಾಸುದರ್ಶನ ಯಂತ್ರದ ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಜೀವನ ಯೋಗದಲ್ಲಿ ಮಾಡ್ತಾ ಇದ್ದೀವಿ. ಅದೆಂಥದೇ ಬದುಕಿನ ಕಷ್ಟಗಳು, ಕಾರ್ಪಣ್ಯಗಳು, ಮಾಯ ಮಾಟ, ಕಣ್ದೃಷ್ಟಿ, ಹೊಟ್ಟೆ ಕಿಚ್ಚು, ಏನೇನೋ ಸಮಸ್ಯೆಗಳನ್ನು, ಸಂಬಂಧದಲ್ಲಿ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಇವೆಲ್ಲ ಹೇಳ್ತೀರಿ, ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಲಕ್ಷಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತೀರಿ. ಇವೆಲ್ಲಕ್ಕೂ ಪರಿಹಾರ, ಸರಳವಾಗಿ ನಿಮಗೆ ಪರಿಹಾರ ಕೊಡುವ ಒಂದು ಮಹಾಸುದರ್ಶನ ಯಂತ್ರದ ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಮತ್ತು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ನಿತ್ಯ ಯಾಗ ಆಗತ್ತೆ. ಒಂದು ದೊಡ್ಡ ಯಾಗ ಮಂಟಪ 40x40ಯಲ್ಲಿ ಆಗ್ತಾಯಿದೆ. ಒಂದು 250 ಜನ ಕೂತು ಎಲ್ಲರೂ ಅನುಷ್ಠಾನ ಮಾಡ್ಬೋದು. ಈ ವರ್ಷದ ಅಧಿಕ ಮಾಸದ ಗುರುದಕ್ಷಿಣೆಯನ್ನು ಜಗದ್ಗುರುವಾದ ಆ ಶ್ರೀಕೃಷ್ಣನಿಗೆ ಮತ್ತು ಆ ಮಹಾಸುದರ್ಶನ ಸ್ವರೂಪಿ, ಆ ಮಹಾಸುದರ್ಶನನ ಅನುಗ್ರಹ ಇದ್ದಲ್ಲಿ ಯಾವುದೇ ಥರದ ಋಣಾತ್ಮಕವಾದ ಸಮಸ್ಯೆಗಳೇ ಬದುಕಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನ ಯಂತ್ರಕ್ಕೆ ಮತ್ತು ಈ ಮಹಾಸುದರ್ಶನನ ಯಂತ್ರದ ಪ್ರಾಣ ಪ್ರತಿಷ್ಠೆಗೆ, ಆ ಬಾಲಾಲಯಕ್ಕೆ ಮತ್ತು ನಿತ್ಯ ಯಾಗ ಆಗುವ ಆ ಯಾಗಶಾಲೆಗೆ ನೀವು ಕೊಡುವ ಆ ಗುರುದಕ್ಷಿಣೆಯನ್ನು ಬಳಸ್ಕೊಳ್ತೀವಿ. ಇಷ್ಟೇ ಕೊಡಬೇಕು ಅಂತ ಇಲ್ಲ, ಯಥಾಶಕ್ತಿ ಕೊಟ್ಟು ಸೇರಿಕೊಳ್ಬೋದು. ನೀವು ಯಥಾಶಕ್ತಿ ಗುರುದಕ್ಷಿಣೆ ಕೊಟ್ಟು ಸೇರಿಕೊಳ್ಬೋದು. ಈ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮಾಡಿ ನೀವು ರಿಜಿಸ್ಟರ್ ಆದರೆ ನಿಮ್ಮನ್ನು ವಾಟ್ಸಪ್ ಗ್ರೂಪಿಗೆ, ಬೇರೆ ಬೇರೆ ಗ್ರೂಪಿಗೆ ಹಾಕಿ ಅಲ್ಲಿ ಒಬ್ಬ ಅಡ್ಮಿನನ್ನು ಇಟ್ಟಿರ್ತಾರೆ. ಅವರು ಈ ಅನುಷ್ಠಾನವನ್ನು ತಿಂಗಳು ಪೂರ್ತಿ ಮಾಡಲಿಕ್ಕೆ ನಿಮಗೆ ಸಹಾಯವನ್ನು ಮಾಡ್ತಾರೆ. ಮತ್ತು 18ನೇ ತಾರೀಕು ನಾವು ಮಹಾಸುದರ್ಶನನ ಹೋಮವನ್ನು ಮತ್ತು ಕ್ಲೇಶನಾಶಕ ಸ್ವರೂಪಿಯಾದ ನಮ್ಮ ಎಲ್ಲ ಇಷ್ಟಗಳನ್ನು, ನಮ್ಮ ಬದುಕಿಗೆ ಏನು ಬೇಕೋ ಎಲ್ಲವನ್ನು ಅನುಗ್ರಹ ಮಾಡುವ ಆ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಒಂದು ಹೋಮವನ್ನು ಮಾಡಿ ಆ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ಎಲ್ಲವನ್ನು ನಾವು ಇದನ್ನು ಉಪಯೋಗಿಸ್ಕೊಳ್ತೇವೆ. ಯಾರು ಈ ಅನುಷ್ಠಾನವನ್ನು ಸಂಪೂರ್ಣವಾಗಿ ಎಡೆಬಿಡದೆ ತರಗತಿಯನ್ನು ತಪ್ಪಿಸದೆ ಮಾಡ್ತೀರಿ ಅವರಿಗೆ ಒಂದು ವಿಶೇಷವಾದ ಆಹ್ವಾನ ಇರ್ತದೆ. ನಿಮ್ಮನ್ನೆಲ್ಲ ನಾನು ಈ ಅಧಿಕ ಮಾಸ ಆದ ಕೂಡಲೇ ಮೊದಲಿಗೆ ಭೇಟಿಯಾಗ್ತೀನಿ. ಆ ಜಾಗ ಯಾವುದು, ಏನು ಕಾರ್ಯಕ್ರಮ ಆಗುತ್ತೆ ಅವನ್ನು ಕೇವಲ ವೈಯಕ್ತಿಕವಾಗಿ ಆ ಗುಂಪಿನಲ್ಲಿ ಯಾರು ಈ ಅನುಷ್ಠಾನವನ್ನು ಯಶಸ್ವಿಯಾಗಿ ತಪ್ಪಿಸದೇ ಮುಗಿಸ್ತೀರಿ ಅವರಿಗೆ ನನ್ನಿಂದ ಒಂದು ಪರ್ಸ್ನಲ್ ಇನ್ವಿಟೇಷನ್ ಇರ್ತದೆ. ನೀವು ನನ್ನೊಟ್ಟಿಗೆ ಸೇರಿಕೊಳ್ಬೋದು. ನಾವೆಲ್ಲ ಒಂದು ಮಹತ್ವವಾದ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ನಾನು ನಿಮ್ಮನ್ನು ಆ ಜಾಗದಲ್ಲಿ ಈ ವರ್ಷ ಭೇಟಿಯಾಗ್ತೀನಿ. ಎಲ್ಲರಿಗೂ ಈ ಅಧಿಕ ಮಾಸ ಅಧಿಕವಾದ ಪುಣ್ಯವನ್ನು ತಂದುಕೊಡಲಿ ಮತ್ತು ನಿಮ್ಮ ಬದುಕಲ್ಲಿರುವ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಲಿ. ದಯವಿಟ್ಟು ದುಶ್ಚಟಗಳೇನಾಯಿತು ಅಂತಾದರೆ ಕುಡಿಯೋದು, ಸರಾಯಿ ಕುಡಿಯೋದು, ಗುಟ್ಕಾ, ಪಾನು, ಹಿಂಸೆ ಮಾಡಿ ಆಹಾರವನ್ನು ಸ್ವೀಕಾರ ಮಾಡೋದು, ಇವುಗಳನ್ನು ದಯವಿಟ್ಟು ಈ ಸಮಯದಲ್ಲಿ ಮಾಡಬೇಡಿ. ಇದು ಬದುಕಿನ ಜಂಜಾಟಗಳನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ನಾನು ನಿಮ್ಮ ಹಿತೈಷಿಯಾಗಿ ನಮ್ಮ ಮನೆಯಲ್ಲಿ ನೀವು ಒಬ್ಬರು ಅಂತ ತಿಳ್ಕೊಂಡು ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಮತ್ತು ಅಧಿಕ ಮಾಸದಲ್ಲಿ ಯಾವ ಶ್ಲೋಕವನ್ನು ಹೇಳಬೇಕು ಅಂತ ಕೇಳಿದ್ದೀರಿ, ಅದೂ ಕೂಡ ಆ ಡಿಸ್ಕ್ರಿಪ್ಷನಲ್ಲಿರುವ ಅಧಿಕ ಮಾಸದ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ.
ಎಲ್ಲರೂ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ದಯವಿಟ್ಟು ಭಯಪಡಬೇಡಿ. ಈ ಅಧಿಕ ಮಾಸವನ್ನು ಅನುಷ್ಠಾನಕ್ಕೆ ಬಳಸಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಶುಭ ದಿನ.